4ನೇದು ಬಂದು ಲಕ್ಷ್ಮಿ ಸಂಬಂಧಪಟ್ಟಿದ್ದು. ದುಡ್ಡು ಅಥವಾ ಸಮೃದ್ಧಿ ನಮ್ ಲೈಫಲ್ಲಿ ಅಟ್ರಾಕ್ಟ್ ಆಗ್ಬೇಕು. ನಿಮ್ಮೆಲ್ರೂ ಫೇವರೇಟ್ ಬೀಜಾಕ್ಷರ ಮಂತ್ರ. ಅದಕ್ಕೆ ಯಾವ್ದು ಚಾಂಟ್ ಮಾಡ್ಬೇಕು ಅಂದ್ರೆ, ಮೊದ್ಲು ಅರ್ಥ ಮಾಡ್ಕೊಳ್ಳಿ, ದುಡ್ಡು ಎಲ್ಲಾ ರೀತಿಯಿಂದನೂ ಬರುತ್ತೆ. ಬ್ಲಾಕ್ ಸೋರ್ಸ್ ಇಂದನೂ ಬರುತ್ತೆ, ಲೈಟ್ ಸೋರ್ಸ್ ಇಂದ ಬರುತ್ತೆ. ಬ್ಲಾಕ್ ಮನಿ, ಲಂಚ ತಗೊಳ್ಳೋದು, ಮತ್ತೆ ಮತ್ತೊಂದು ಕೆಟ್ಟ ಕೆಲ್ಸ ಮಾಡಿ ನಮಗ್ ದುಡ್ಡು ಬಂದ್ಬಿಡುತ್ತೆ. ಆ ದುಡ್ಡು ಯಾವತ್ತೂ ಉಳಿಯೋಲ್ಲ. ದುಡ್ಡು ನೀವ್ ಅನ್ಕೊಬಹುದು ಸಂಪಾದನೆ ಮಾಡ್ಕೊಂಡು ಉಳಿಸ್ಕೊಂಡಿದ್ದಾರೆ. ನೋ, ಮ್ಯಾನುಪ್ಯುಲೇಷನ್ ಮಾಡಿ ಮತ್ತೊಬ್ಬರು ಮೋಸ ಮಾಡಿ ಬರುವಂತ ದುಡ್ಡು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ನಾವು ಲೈಟ್ ಸೋರ್ಸ್ ಇಂದ, ಅಂದ್ರೆ ಪುಣ್ಯದ ಸೋರ್ಸ್ ಇಂದ ನನ್ನ ಲೈಫ್ ನಲ್ಲಿ ನಾನು ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಈ ಬೀಜಾಕ್ಷರ ಮಂತ್ರನ ನಾವು ಚಾಂಟ್ ಮಾಡಬೇಕಾಗುತ್ತೆ. ಮೊದ್ಲಿಗೆ ನಿಮ್ಮೆಲ್ರಿಗೂ ಗೊತ್ತು, ಲಕ್ಷ್ಮಿ ಮಂತ್ರ ಬಂದು ನಾವು ಶ್ರೀಮ್ ಅಂತ ಹೇಳ್ತೀವಿ. ಈಗ ನನ್ನ ಬಾಡಿ ಫ್ರೀಕ್ವೆನ್ಸಿ ಯಾವ್ದೋ ಒಂದು ಲೋ ಫ್ರೀಕ್ವೆನ್ಸಿಲಿ ಇದೆ ಈಗ ನಮ್ಮೆಲ್ರದ್ದು. ನನಗೆ ನನ್ನ ಲೈಫ್ ನಲ್ಲಿ ಆ ಪಾಸಿಟಿವ್ ಎನರ್ಜಿ, ಆ ದುಡ್ಡಿನ ಎನರ್ಜಿ ಅಥವಾ ಸಮೃದ್ಧಿ ಅಟ್ರಾಕ್ಟ್ ಆಗ್ಬೇಕಂದ್ರೆ ನನ್ನ ದೇಹದ ಎನರ್ಜಿನ ರೈಸ್ ಮಾಡಬೇಕು. ಫ್ರೀಕ್ವೆನ್ಸಿನ ರೈಸ್ ಮಾಡೋದು ಅಂತ ಹೇಳ್ತೀವಿ. ಅದಕ್ಕೆ ನಮ್ಮೆಲ್ರಿಗೂ ಗೊತ್ತಿರೋ ತರ ಶ್ರೀಮ್ 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 ಚಾಂಟ್ ಮಾಡ್ತಾ ಹೋದ್ರೆ ನನ್ನ ದೇಹದ ತರಂಗಗಳು ಅಂತ ಹೇಳ್ತೀವಿ, ಅದು ಆ ಲಕ್ಷ್ಮಿಯ ಲೋಕಕ್ಕೆ ಕನೆಕ್ಟ್ ಆಗುತ್ತೆ. ಅಲ್ಲಿರುವಂತ ಪ್ರಾಸ್ಪೆರಿಟಿ ಮತ್ತೆ ಮನಿ ಸಂಬಂಧಪಟ್ಟಿದ್ದು ನನ್ನ ಲೈಫ್ ನಲ್ಲಿ ಅಬಂಡೆನ್ಸ್ ಫ್ಲೋ ಆಗಕ್ ಶುರು ಆಗುತ್ತೆ. ಅದು ಫಸ್ಟ್. ಸೆಕೆಂಡ್ ಬಂದು ಕ್ಲೀಮ್ ಯಾಕೆ ಚಾಂಟ್ ಮಾಡ್ಬೇಕು? ಕ್ಲೀಮ್ ಬಂದು ಕೃಷ್ಣನ ಮಂತ್ರ ಅಂತ ಹೇಳ್ತಾರೆ. ಕೃಷ್ಣ ಅಂದ್ರೆ ಅಟ್ರಾಕ್ಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ಲೀಮ್ ಅನ್ನೋದು ನಾನು ಯಾವಾಗ ಶ್ರೀಮ್ ಜೊತೆ ಚಾಂಟ್ ಮಾಡ್ತೀನೋ ನನ್ನ ಲೈಫ್ ನಲ್ಲಿ ಪ್ರಾಸ್ಪ್ಯಾರಿಟಿನ ಅಟ್ರಾಕ್ಟ್ ಮಾಡ್ತೀನಿ, ಮನಿ ರಿಲೇಟೆಡ್ ಎನರ್ಜಿನ ನಾನು ಅಟ್ರಾಕ್ಟ್ ಮಾಡ್ತೀನಿ. ಈ ರೀತಿ ನಂದೇ ಎನರ್ಜಿ ಪಾಸಿಟಿವ್ ಆಗಿ ಜನರೇಟ್ ಮಾಡಿ 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 ಚಾಂಟ್ ಮಾಡ್ತಾ ಆ ದುಡ್ಡು ಅಥವಾ ಆ ಪ್ರಾಸ್ಪರಿಟಿನ ನನ್ನ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀನಿ. ಮತ್ ಈ ದುಡ್ಡು ಏನಿದೆಯಲ್ವಾ ನನ್ನ ಲೈಫಲ್ಲಿ ಬರುತ್ತೆ, ಅದು ಖಂಡಿತವಾಗ್ಲೂ ನಾವು ಧರ್ಮಾರ್ಥವಾಗಿ ಪಾಸಿಟಿವ್ ಆಗಿ ನಮ್ಮ ಲೈಫಲ್ಲಿ ಬಳಕೆ ಮಾಡ್ಕೊಂತೀವಿ. ಈ ಡಾರ್ಕ್ ಮನಿ, ಮತ್ತೊಬ್ರಿಗೆ ಮೋಸ ಮಾಡಿ, ಮತ್ತೆ ವ್ಯಾಪಾರದಲ್ಲಿ ಮೋಸ ಮಾಡಿ ದುಡ್ಡು ಸುಳ್ಳೇಳಿ ಸಂಪಾದನೆ ಮಾಡ್ತಿರ್ತೀವಲ್ಲ, ಅದು ಯಾವುದು ಕೂಡ ನಮ್ಮ ಲೈಫಲ್ಲಿ ಉಳಿಯಲ್ಲ. ಅದಕ್ಕೋಸ್ಕರ ನಾವ್ ಹೇಳ್ತೀವಿ, ನಿನ್ನ ಎನರ್ಜಿನೇ, ಪುಣ್ಯದ ಎನರ್ಜಿನ ಜನರೇಟ್ ಮಾಡ್ಕೊಂಡು ಪುಣ್ಯದ ಸೋರ್ಸ್ ಇಂದ ತಗೊಂಡು ಪುಣ್ಯದ ಜೀವನಕ್ಕೆ ಬಳಸು, ಪುಣ್ಯದ ಜೀವನನೇ ಮಾಡ್ಕೊ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ಲಿಮಿಟ್ ಇಲ್ಲ, ಟೈಮು. ಹಳೇದ್ ಹೇಳ್ದಂಗೆ ಶ್ರೀಂ ಶ್ರೀಂ ಈ ರೀತಿ ಚಾಂಟ್ ಮಾಡಿ, ಮತ್ತೆ ಯಾವಾಗ ಟೈಮ್ ಇರುತ್ತೋ ಆಗ ಮನ್ಸಲ್ಲಿ ಶ್ರೀಂ 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 ಈ ರೀತಿ ಚಾಂಟ್ ಮಾಡಿ. ಮತ್ತೆ ಕ್ಲೀಮ್ ನ ಇನ್ನೊಂದು ಸೆಕೆಂಡ್ ರೌಂಡ್ ಅಲ್ಲಿ ಅದೇ ಸಪರೇಟ್ ಆಗಿ ಮಂತ್ರನ ಕ್ಲೀಮ್ 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 ಈ ರಿದಮ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಫಾಸ್ಟ್ ಆಗಿ ಹೇಳೋಣ ಅಂತ, ಸ್ಲೋಗ್ ಹೇಳೋಣ ಅಂತ, ನಿಮ್ ಅನುಕೂಲ ತಕ್ಕಂಗೆ ಎರಡನ್ನು ಚಾಂಟ್ ಮಾಡ್ತಾ ಹೋಗಿ. ಒಟ್ನಲ್ಲಿ ಎರಡನ್ನು ಕೂಡ್ಸಿ ಬೇಕಾದ್ರೆ ಹೇಳ್ಬೋದು. ಶ್ರೀಂ ಕ್ಲೀಮ್ ಅಂದ್ರೆ ಶ್ರೀಂ ಅನ್ನೋದು ಆ ಲಕ್ಷ್ಮಿ ಎನರ್ಜಿನ ಜನರೇಟ್ ಮಾಡುತ್ತೆ, ಕ್ಲೀಮ್ ಅನ್ನೋದು ನಿಮ್ಮಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ಈ ರೀತಿ ನೀವು ಚಾಂಟ್ ಮಾಡ್ಕೊಂಡು ಲೈಫ್ ನಲ್ಲಿ ದುಡ್ಡನ್ನ ಅಟ್ರಾಕ್ಟ್ ಮಾಡೋದು. ನಿಜವಾಗ್ಲೂ ಚಾಂಟ್ ಮಾಡಿದಾಗ ದುಡ್ಡು ಬರುತ್ತಾ ನೀವೆಲ್ಲ ಚೆಕ್ ಮಾಡಿ ಹೇಳಿ. ಚೆಕ್ ಮಾಡಿ ಹೇಳ್ಬೇಕು ನೀವು, ಬರುತ್ತಾ ಬರಲ್ವಾ ಅಂತ ಟೆಸ್ಟಿಮನಿ. ಈಗ ನೆಕ್ಸ್ಟ್ ಬಂದು